ಕಾಂಗ್ರೆಸ್ನಲ್ಲಿನ ವಾತಾವರಣ ಸದ್ಯ ಬೂದಿ ಮುಚ್ಚಿದ ಕೆಂಡ. ನಿನ್ನೆಯಿಂದ ಹೊತ್ತಿದ ಕಿಡಿ ಲೈಟ್ ಆಗಿ ಸ್ಫೋಟ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಎದ್ದಿದ್ದು ಆಕ್ರೋಶದ ಹೇಳಿಕೆಗಳು, ರಾಜೀನಾಮೆ ಬೆದರಿಕೆಗಳು ಕಾಂಗ್ರೆಸ್ನ ನಿದ್ದೆಯನ್ನ ಕದ್ದಿದೆ. ಆದರೆ ಸಿಎಂ ಡಿಕೆಶಿ ಮಾತ್ರ ಶಿಸ್ತು, ಸಂಯಮ, ಸಹನೆಯ ಪಾಠ ಮಾಡಿ ಹುಷಾರ್, ಯಾರೇ ರಾಜೀನಾಮೆ ಕೊಟ್ಟರೂ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಆಗಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ಸಿದ್ದು ನಿಗೂಢ ನಡೆ ಕಾಂಗ್ರೆಸ್ ಕೋಟೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಡಿಕೆಶಿ ಸರ್ಕಾರದ ಸಂಪುಟ ವಿಸ್ತರಣೆ ಒಂಥರ ಗಜಪ್ರಸವ. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿಯೇ ಎದ್ದಿದೆ. ಬರೋಬ್ಬರಿ 2 ತಿಂಗಳುಗಳು ಅಳೆದು ತೂಗಿದ್ರೂ ಸಂಪುಟಕ್ಕೆ ತೂಕ ಇಲ್ಲ ಅಂತ ಹಲವರು ಆಕ್ಷೇಪ ಸಲ್ಲಿಸಿ ಇಡೀ ಕಾಂಗ್ರೆಸ್ ಪಕ್ಷದ ಒಳಗೆ ಹಿಂದೆಂದೂ ಕಾಣದ ಆಂತರಿಕ ಬಂಡಾಯ ಸ್ಫೋಟಿಸಿದೆ. ಬಂಡಾಯಕ್ಕೆ ಮದ್ದರಿಯೋಕೆ ಹೆಬ್ಬಂಡಿಗೆ ಹೈ ಪವರ್ ಸಿಕ್ಕಿದೆ. ಶಾಸಕರ ರಾಜೀನಾಮೆ ಬೆದರಿಕೆಗೆ ಬಗ್ಗದೆ ಸಿಡಿದ ಬಂಡೆ. ಹೈ ಪವರ್, ಜಸ್ಟ್ 5 ನಿಮಿಷದಲ್ಲಿ ರಿಸೈನ್ ಅಕ್ಸೆಪ್ಟ್. ಸಚಿವ ಸ್ಥಾನದಿಂದ ವಂಚಿತರಾದ ಹಲವು ನಾಯಕರು ಬಹಿರಂಗವಾಗಿ ಅಗ್ನಿಪರ್ವತವಾಗಿದ್ರೆ, ಬೆಂಬಲಿಗರು ಜ್ವಾಲಾಮುಖಿಯಾಗಿ ಪಕ್ಷದ ವಿರುದ್ಧ ಸಿಡಿದೇಳ್ತಿದ್ದಾರೆ. ಈ ಬೆನ್ನಲ್ಲೇ ಸಾಮ ಭೇದ ದಂಡ ಅಸ್ತ್ರ ಬಲ್ಲ ಟ್ರಬಲ್ ಶೂಟರ್ ಕರ್ನಾಟಕ ಸಿಎಂ ಡಿಕೆಶಿ ಬೆದರಿಕೆಗಳಿಗೆ ಬೆದರಿಸಿದ್ದಾರೆ. ಸರಿ, ರಾಜೀನಾಮೆ ನೀಡ್ತೀರಾ? ನೀಡಿ, ತಡೆಯೋಕ್ಕಾಗಲ್ಲ. ಒಂದ್ ವೇಳೆ ಯಾರಾದ್ರೂ ರಾಜೀನಾಮೆ ಸಲ್ಲಿಸಿದ್ರೆ ಜಸ್ಟ್ 5 ಮಿನಿಟ್ ರಾಜೀನಾಮೆ ಅಕ್ಸೆಪ್ಟ್ ಆಗುತ್ತೆ. ಪಕ್ಷ ಮತ್ತು ರಾಜಕೀಯ ಭವಿಷ್ಯ ಬೇಕಾದ್ರೆ ಇರಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟು ತಾಳ್ಮೆಯ ಪಾಠ ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರಮ್ ಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಪಕ್ಷ ಇದ್ರೆ ಇದು ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ ನಾನು? ರಾಜೀನಾಮೆಗೆ ಜಗ್ಗದಂತೆ ಹೈ ಸಂದೇಶ, ಆದ್ರೆ ಆಂತರಿಕ ಆತಂಕ. ನಿಗಮ ಮಂಡಳಿ ಅಧಿಕಾರ ಬೇಸತ್ತವರಿಗೆ ಸಿಗಲಿದ್ಯಂತೆ ಅವಕಾಶ. ಈ ಬೆನ್ನಲ್ಲೇ ಅಸಮಾಧಾನಿತ ಶಾಸಕರ ಮೂಗಿಗೆ ತುಪ್ಪದ ಸುವಾಸನೆಗೆ ಮಂತ್ರದಂಡ ಸಿದ್ಧ ಆಗಿದೆ. ಈ ಬಗ್ಗೆ ಕೆಲ ಸಂಪನ್ಮೂಲ ಶಕ್ತಿ ತುಂಬೋ ಭರವಸೆ ನೀಡಿದ ಸಿಎಂ ಬೋರ್ಡ್ ಕಾರ್ಪೊರೇಷನ್ಗಳ ಹಂಚಿಕೆ ಮಾಡುವುದಾಗಿ ಸಮಾಧಾನಕರ ಬಹುಮಾನದ ಆಸೆ ತೋರಿಸಿದ್ದಾರೆ. ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲ್ಅಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಶಾಸಕರ ರಿಸೈನ್ ಬೆದರಿಕೆಗೆ ಜಗ್ಗದಂತೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನಿಸಿದೆ. ಸ್ಥಾನ ಸಿಗದ ಕಾರಣ ಶಾಸಕರ ಅಸಮಾಧಾನಕ್ಕೆ ಗರಂ ಆಗಿದೆ. ರಾಜೀನಾಮೆ ನೀಡಿದ್ರೆ ಪಡೆಯಿರಿ ಅಂತ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಡಿಕೆಶಿ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ ಎಐಸಿಸಿ ನಾಯಕರು ನಿನ್ನೆಯಿಂದ ಆಗ್ತಿರೋ ಬೆಳವಣಿಗೆಯ ಸಂಪೂರ್ಣ ಮಾಹಿತಿ ಪಡೆದಿದೆ. ಸಿದ್ದರಾಮಯ್ಯ ಅಸಮಾಧಾನ ಸ್ಫೋಟ, ಬೆಚ್ಚಿ ಬಿದ್ದ ಹೈಕಮಾಂಡ್. ಆಪ್ತರಿಗೆ ತಪ್ಪಿದ ಸ್ಥಾನ, ಮನೆಯಿಂದ ಆಚೆ ಬಾರದ ಮಾಜಿ ಸಿಎಂ. ಅದೆಲ್ಲ ಓಕೆ,
ಆದ್ರೆ ನೂತನ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಬಿಡುಗಡೆ ಮಾಡ್ತಿದ್ದಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಯಿಂದ ಆಚೆ ಬಂದಿಲ್ಲ. ಅಸಮಾಧಾನಗೊಂಡು ಲೋಕಭವನದತ್ತ ನಿನ್ನೆ ಹೆಜ್ಜೆನೇ ಹಾಕ್ಲಿಲ್ಲ. ಪ್ರಮಾಣ ವಚನ ಸಮಾರಂಭಕ್ಕೆ ಗೈರಾಗಿ ಬಿಗ್ ಶಾಕ್ ಕೊಟ್ಟ ಸಿದ್ದು ಆಪ್ತ ನಾಯಕರಿಗೆ ಸ್ಥಾನ ಕೈತಪ್ಪಿದ್ದಕ್ಕೆ ಅಕ್ಷರಶಃ ಕೆರಳಿ ಕೆಂಡುವಾಗಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅಸಮಾಧಾನ ಆಗಿದ್ದಾರೆ ಎನ್ನುವುದನ್ನ ಪುತ್ರ ಯತೀಂದ್ರ ತಳ್ಳಹಾಕಿದ್ದಾರೆ. ಆಪ್ತ ಕೆ ವೆಂಕಟೇಶ್ ಸಹ ಅದೇ ಮಾತು ಹೇಳಿದ್ದಾರೆ. ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತೆ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಅವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಅವ್ರಿಗೆ ಅಸಮಾಧಾನ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಸೀನಿಯರ್ ರಾಜಕಾರಣಿ, ಬಹಳ ಕಾಲದಿಂದ ರಾಜಕೀಯದಲ್ಲಿ ಇದ್ದಾರೆ. ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಒಟ್ಟಾರೆ ಸಚಿವ ಸ್ಥಾನ ಕೈತಪ್ಪಿದ ಶಾಸಕರು ರಾಜೀನಾಮೆ ಅಂತಿದ್ದು ಹೈಕಮಾಂಡ್ ಬೆದರುಗೊಂಬೆ ಆಟ ಕಟ್ಟೋಕೆ ಯತ್ನಿಸಿದೆ. ಆದ್ರೆ ವಾಸ್ತವ ಅಲ್ಲ. ಡಿಕೆಶಿಗೆ ಈ ಬೆಳವಣಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.